ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಹೊಸ ದಾಳವನ್ನ ಉರುಳಿಸಿದ್ದಾರೆ. ನಾಯಕತ್ವದ ಬಾಣ ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎನ್ಪಿಎಸ್ ಹಾಗೆ ಓಪಿಎಸ್ ಬಗ್ಗೆ ಡಿಕೆ ಶಿವಕುಮಾರ್ ಪ್ರಸ್ತಾಪಿಸ್ತಾ ಇದ್ದಾಗೆ ನೌಕರರು ಖುಷಿ ಆಗ್ಬಿಟ್ರು. ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್, ಓಲ್ಡ್ ಪೆನ್ಷನ್ ಸ್ಕೀಮ್ ಸಂಬಂಧಪಟ್ಟಂಗೆ ಬಹಳ ಗೊಂದಲ ಇದೆಯಲ್ಲ, ಡಿಕೆ ಅಂತ ಜೋರಾಗಿ ಕೂಗ್ತಾರೆ ಸರ್ಕಾರಿ ನೌಕರರು. ನೌಕರರ ಮಾತಿಗೆ ನಾಯಕತ್ವದ ಬಾಣ ಬಿಟ್ಟಿದ್ದಾರೆ ಡಿಸಿಎಂ. ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನನ್ನ ಲೀಡರ್ಶಿಪ್ ನಲ್ಲೇ ನಾನು ಬಿಟ್ಟು ಹೋಗಲ್ಲ, 8-10 ವರ್ಷ ಗಟ್ಟಿಯಾಗಿರ್ತೀನಿ ಅಂತ ಹೇಳ್ತಾರೆ. ನಾಯಕತ್ವ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕವಾದಂತ ಮಾತಿದು. ನಾನು ಬಿಟ್ಟು ಹೋಗಲ್ಲ, 8-10 ವರ್ಷ ಗಟ್ಟಿಯಾಗಿರ್ತೀನಿ ಅಂತ ಅವರು ಹೇಳ್ತಾರೆ. ಆಮೇಲೆ ಡಿಕೆ ಅನ್ನೋ ಪದವನ್ನ ಅವರು ನೌಕರರು ಆಡಿದಂತ ಸಂದರ್ಭದಲ್ಲಿ ನನ್ನ ಲೀಡರ್ಶಿಪ್ ನಲ್ಲಿ ನಡೆದಾಗ ಚುನಾವಣೆ ಈ ಪದ ಹೇಳಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ರಾಜಕೀಯ ಮೇಲಾಟಗಳು ಒಳಗೊಳಗೆ ನಡೀತಾ ಇದೆ. ಪಟ್ಟದಾಟದಲ್ಲಿ ಸಚಿವರು ಕೊಂಚ ಮೌನಕ್ಕೆ ಜಾರಿದ್ರ ನಡುವೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದೀಗ ದೊಡ್ಡ ಚರ್ಚೆಯನ್ನು ಎಬ್ಬಿಸಿದೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ. ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ, ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ನಾಯಕತ್ವ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆಯಾಟದ ನಡುವೆ ಸಿಡಿಯಿತ ಮತ್ತೊಂದು ದಾಳ. ಸಿಎಂ ಕುರ್ಚಿ, ಕೆಪಿಸಿಸಿ ಅಧ್ಯಕ್ಷಗಾದಿ ಸಮರದ ನಡುವೆ ಮತ್ತೊಂದು ಬೆಳವಣಿಗೆಗಳ ಬಿರುಗಾಳಿ ಬೀಸೋಕೆ ಶುರುವಾಯ್ತಾ? ಇಂಥ 10 ಹಲವು ಪ್ರಶ್ನೆ ಸದ್ಯ ಕಾಂಗ್ರೆಸ್ ಮನೆಯ ಸುತ್ತಲೂ ಗಿರಕಿ ಹೊಡೆಯುತ್ತಿವೆ. ಇಷ್ಟು ದಿನ ವಾಗ್ಯುದ್ಧಗಳಿಂದ ರಣರಣ ಅಂತಿದ್ದ ಇದೇ ಕೈಮನೆಯಲ್ಲಿ ಇಂದು ಮತ್ತೊಂದು ಸದ್ದೆ ಶುರುವಾಗಿದೆ. ಇದಕ್ಕೆ ಕಾರಣವೇ ಡಿಸಿಎಂ ಡಿಕೆ ಶಿವಕುಮಾರ್ ಬಿಟ್ಟಂತಹ ಮಾತಿನ ಬಾಣಗಳು. ನಾನು ಬಿಟ್ಟು ಹೋಗಲ್ಲ, ಇನ್ನು 8-10 ವರ್ಷ ಗಟ್ಟಿಯಾಗಿರ್ತೇನೆ. ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆದ್ರೆ ಡಿಕೆ ಅಂತ ಅನ್ನಿ. ಪಟ್ಟದ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅಗ್ರೆಸಿವ್ ಆಗಿದ್ದಕ್ಕೆ ಹೆಚ್ಚಾಗಿ ಮಾರ್ಮಿಕವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲವನ್ನೂ ಕೂಲಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಇಂಥ ಬೆಳವಣಿಗೆ ನಡುವೆ ನಿನ್ನೆ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಕೆ, ನಾವು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಓಪಿಎಸ್ ಜಾರಿ ಮಾಡ್ತೇವೆ, ತಾಳ್ಮೆ ಇರಲಿ ಅಂತ ಹೇಳಿದ್ರು. ಸೊ ಹಾಗೆ ನಿಮಗೂ ಮ್ಯಾನಿಫೆಸ್ಟೋಲಿ NPS OPS ವಿಚಾರ ಇಟ್ಟಿದ್ದೀವಿ. ಈಗ ಅಂಜು ಪರ್ವೇಜ್ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದೀವಿ. ಅದು ಕೂಡ ಅವರ ಸಿದ್ಧತೆ ಮಾಡ್ತಾ ಇದ್ದೀವಿ. ನೀವು ಬಿಡ್ರು ನಾ ಬಿಡುದಿಲ್ಲ ರೀ, ನಮ್ಮ ಮಾತು ಬಿಡಬೇಕಲ್ಲ, ಅಂದ್ರೆ ಸ್ವಲ್ಪ ತಾಳ್ಮೆ ಇರಲಿ. ಸದ್ಯ ಇಷ್ಟಕ್ಕೆ ಮುಗಿದಿದ್ರೆ ಇಂದು ಮತ್ತೊಂದು ವಿಷಯ ಚರ್ಚೆಗೆ ಬರ್ತಿರ್ಲಿಲ್ಲ. ಆದ್ರೆ ಡಿಸಿಎಂ ಮಾತಿಗೆ ಕೇಕಿ ಹಾಕಿದ ಸರ್ಕಾರಿ ನೌಕರರು ಡಿಕೆ ಅಂತ ಕೂಗಿದ್ದೆ ತಡ ಬಂಡೆ ಬಾಯಲ್ಲಿ ಮತ್ತೆ ಮೊಳಗಿದ್ದು ಮತ್ತದೇ ಮಾರ್ಮಿಕ ಮಾತುಗಳು. ನೌಕರರನ್ನ ಉದ್ದೇಶಿಸಿ ಮಾತನಾಡಿದ ಡಿಕೆ, ನೋಡ್ರಪ್ಪ, ಮುಂದೆ ನಾನು ಚುನಾವಣೆಗೆ ನಿಂತಾಗ ನೀವು ಈ ಡಿಕೆ ಅನ್ನೋ ಪದ ಉಪಯೋಗಿಸಿ, ನಾನು ಬಿಟ್ಟು ಹೋಗಲ್ಲ, ಇನ್ನು 8-10 ವರ್ಷ ಗಟ್ಟಿಯಾಗಿರುತ್ತೇನೆ ಅಂತ ಹೇಳಿದ್ದು ತರಹೇವಾರಿ ಚರ್ಚೆ ಹುಟ್ಟು ಹಾಕಿದೆ. ಅಲ್ಲಪ್ಪ, ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ, ನನ್ನ ಲೀಡರ್ಶಿಪ್ ಅಲ್ಲಿ ನಡೆದಾಗ ನೀವು ಇದನ್ನ ಪದ ಉಪಯೋಗಿಸಿ ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತೀನಿ. ನಿಮ್ಮೆಲ್ಲ ನಂಬಿಕೆ ಸ್ಟಾರ್ಟಿಂಗ್ ಏನು ಹೇಳಿದೆ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಹೀಗೆ ಹೇಳ್ತಿದ್ರೆ, ಈ ಹಿಂದೆ ಮಾತನಾಡಿದ ಸಿದ್ದರಾಮಯ್ಯ ಆಪ್ತ ಸಚಿವರ ಮಾತುಗಳು ಮತ್ತೊಮ್ಮೆ ರಾಜ್ಯ ರಾಜಕೀಯದಲ್ಲಿ ಮೆಲುಕು ಹಾಕ್ತಿವೆ. ಕಳೆದ ಗುರುವಾರವಷ್ಟೇ ಪಟ್ಟದ ಗುದ್ದಾಟದ ಬಗ್ಗೆ ಮಾತನಾಡಿದ್ದ ಸಚಿವ ಎಂಬಿ ಪಾಟೀಲ್, ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸುತ್ತಾರೆ, ಅವರ ನೇತೃತ್ವದಲ್ಲೇ ಚುನಾವಣೆ ಆಗುತ್ತೆ ಅಂತ
ಭವಿಷ್ಯ ನುಡಿದಿದ್ರು. ಎಂಬಿಪಿ ಭವಿಷ್ಯದ ನುಡಿಯೇ ಡಿಕೆ ಕೂಡ ನಾಯಕತ್ವದ ದಾಳ ಉರುಳಿಸಿತು. ಒಂದು ತಂತ್ರವೇ ಅನ್ನೋದು ಮೂಲಗಳ ಮಾತು. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ. ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಡಿಕೆ ಮಾತಿಗೆ ಉತ್ತರಿಸಿದ ಗೃಹ ಸಚಿವ ಪರಮೇಶ್ವರ್, ಡಿಕೆ ಮಾತನಾಡಿದ್ದಲ್ಲಿ ತಪ್ಪೇನಿದೆ, ನಮಗೆ ಎಚ್ಚರಿಕೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂದ್ರು. ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ ನಿಮಗೇನಾರ ತಪ್ಪು ಕಾಣಿಸ್ತಾ ಇದೆಯಾ? ಇಲ್ಲಪ್ಪ, ನಮಗೇನು ನಾವು ಅಂತ ಸ್ಟೇಟ್ಮೆಂಟ್ ಏನು ಮಾಡೇ ಇಲ್ವಲ್ಲ. ನಾವು ಅಂತ ಸ್ಟೇಟ್ಮೆಂಟ್ ಮಾಡೇ ಇಲ್ಲ. ಅದರಿಂದ ಎಚ್ಚರಿಕೆ ಕೊಡೋ ಪ್ರಶ್ನೆ ಏನು ಬರುತ್ತೆ? ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಮಾತನಾಡಿ, ಡಿಕೆ ಕೆಪಿಸಿಸಿ ಅಧ್ಯಕ್ಷ ಆಗಿದ್ದಾರೆ, ಅವರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಅಂದ್ರು. ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷ ಇಸ್ ದಿ ಸುಪ್ರೀಂ ಇನ್ ದಿ ಸ್ಟೇಟ್. ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ. ನಾನು ಅವರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದರೆ ಅದನ್ನ ಅವ್ರನ್ನೇ ನೀವು ಕ್ವಶನ್ ಕೇಳಿ. ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವ್ರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತೆ ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ, ಮುಂದಿನ ಚುನಾವಣೆಗಳು ಅದೇ ಇರೋ ಸದ್ಯಕ್ಕೆ. ಅದನ್ನ ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಅದು ಗ್ಯಾರಂಟಿ, ಅದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪಟ್ಟದ ಆಟ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಆಗಿದೆ. ಒಂದಿಷ್ಟು ನಾಯಕರು ಮೌನ ತಂತ್ರ ಅನುಸರಿಸುತ್ತಿದ್ರೆ, ಡಿಕೆ ಮಾರ್ಮಿಕ ಮಾತುಗಳಿಂದಲೇ ಬಿಗ್ ಟ್ವಿಸ್ಟ್ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.